ಜನತೆ JDS ಮತ್ತು BJP ಕಾರ್ಯಕರ್ತರು ದುಡಿದಿದ್ದಕ್ಕೆ ಇವತ್ತು ಸಂತೋಷವಾಗಿ ನಾನು KVN ಮತ್ತು ಕೇಶವ ರೆಡ್ಡಿ ಅವ್ರಿಗೆ ಹೇಳಿದೆ. ನಾನು ಕೇಶವ ರೆಡ್ಡಿ ಅವ್ರು ಮರ್ತೋಗಿದ್ದೆ. ನಮ್ಮ KR ರೆಡ್ಡಿ ಅವರು ಕೇಶವ ರೆಡ್ಡಿ ಅವ್ರನ್ನ ಕರ್ಸಲ್ಲ ಅಂತ ಹೇಳಿ ನಮ್ಮ KR ರೆಡ್ಡಿ ಅವ್ರು ಹೇಳಿದ್ರು. ಆಮೇಲೆ ಮಾತಾಡಿ ಅವ್ರು ಬಂದರು. ಆದ್ದರಿಂದ ನಾನು ಕರೆಸಬೇಕಾಗಿತ್ತು ಸುಧಾಕರ್ಗೆ ಅಂತ ಹೇಳಿದೆ. ಸುಧಾಕರ್ ಆಗಲ್ಲ ಅಂತಂದರು. ಆದ್ರಿಂದ ಸುಮ್ಮನೆ ಆದ ನಾನು ಸಾಕ್ಬಿಡು KVN ಬಂದರೆ ಅಂತ ನನ್ನ ಉದ್ದೇಶ ಇತ್ತು. ಆದರೆ ನಮ್ಮ KR ರೆಡ್ಡಿ ಅವ್ರು ಹೇಳಿದ್ರು. ಆದ್ದರಿಂದ ನಾವು ಏನು ಇವತ್ತು ಮಾಡಿದ್ದೀವಿ, ಏನು ಈ ಹೊಂದಾಣಿಕೆ ಮಾಡಿದ್ದೀವಿ, ಗೆಲ್ಸಿದೀವಲ್ಲ ನಮ್ಮ ಆಫೀಸ್ ಮುಂದೆ ಸಂಭ್ರಮ ಕಾರಣ ಏನಂದ್ರೆ ವಿಜಯೋತ್ಸವ ಮಾಡೋದು ಕಾರಣ ಏನಂದ್ರೆ ಎರಡಿದೆ. ಅದರಲ್ಲಿ ಒಂದು, ಇದೇ ತಿಂಗಳು 8ನೇ ತಾರೀಕು ಶನಿವಾರ 5:15 ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಗಳಾಗ್ತಾ ಇರೋದು. ಡಾಕ್ಟರ್ ಮಂಜುನಾಥ್ ಗೆಲ್ತಿರೋದಕ್ಕೆ ವಿಶೇಷವಾಗಿ ಡಾಕ್ಟರ್ ಸುಧಾಕರ್ ಯಾವ್ದು ಕಾರಣಕ್ಕೆ ಗೆಲ್ತಾರೆ ಅಂತ ಇಲ್ಲಿ ಕೆಲವು ಲೀಡರ್ಗಳು ಉಡಾಪೆ ಮಾತುಗಳು ಹೇಳ್ತಾ ಇದ್ರು. ಆ ಉಡಾಪೆ ಮಾತುಗಳನ್ನ ಯಾವ ರೀತಿ ನಾವು ಉಡಾಪೆ ಮಾತುಗಳು ಯಾವ ರೀತಿ ಹೋಯ್ತು ಅಂದರೆ ನಮಗೆ ರಿಸಲ್ಟ್ 4ನೇ ತಾರೀಕು ಜೂನ್ನಲ್ಲಿ ಬಂದಂಥ ರಿಸಲ್ಟು. ಅದು ರಿಸಲ್ಟ್ ಅಂದರೆ ಏನು, 1,63,488 ಓಟು ಬಂದಿದೆ ಅಂದರೆ ತಮಾಷೆ ಇಲ್ಲ. ಅಂದರೆ ಸುಧಾಕರ್ ಅಲ್ಲಿಗೆ ಕೆಲಸ ಮಾಡಿದ್ದಾರೆ ಅಂತ. ಸುಧಾಕರ್ ಜೊತೆಯಲ್ಲಿ ನಾನು ಓಡಾಡ್ತಾ ಇದ್ದರೆ ಇಡೀ ತಾಲೂಕಿನಲ್ಲಿ ಓಡಾಡಿದಾಗ ಹೇಳ್ತಾ ಇದ್ರು, ಅನಾ ಮುಂಚ್ಕೊಂಡು ಚೆಂಡವು ಏಮೋ ಹೆಚ್ಚುತ್ತಾ ಪೈಪೈಸಿನ ಈ ಕಿತ ಮಿಕ್ ತೊಂದರೆ ಹೇಳೋದು ಅಂತ ಕೇಳಿಸ್ಕೊಂಡೆ. ಮಂಚನಹಳ್ಳಿಯಿಂದ ಹಿಡಿದು ನಮ್ಮ ಕೋಶೆಟ್ಟಹಳ್ಳಿಯಿಂದ ಎಲ್ಲ ಕ್ಷೇತ್ರ ನಾನು KVN ಜೊತೆಯಲ್ಲಿ 24 ಗಂಟೆನೂ ಸುಧಾಕರ್ ಜೊತೆ ಹೋಗಿ ನಾವು ಓಡಾಡಿದಾಗ ಬಂತು ಅದು ವಿಚಾರ. ಆದ್ದರಿಂದ ಜನ ನಾವೇನ ಕೆಲಸ ಮಾಡಿದರೆ ಗುರುತಿಸ್ತಾರೆ ಅನ್ನೋದಕ್ಕೆ ಇವತ್ತು 21,000 ಲೀಡ್ರ್ ಏನು ಬಂದಿದೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ, ಅದೇ ಕಾರಣ ಅಂತ ಹೇಳ್ತಾ ಇದ್ದೀನಿ. ಇದೇ ರೀತಿ ಸುಧಾಕರ್ ಅವರು ಅದು 8 ತಾಲೂಕುಗಳು ಒಳ್ಳೆಯ ಹೆಸರು ತಗೊಳ್ಳಿ, ಶಾಶ್ವತವಾಗಿ MP ಕ್ಯಾಂಡಿಡೇಟ್ ಆಗಲಿ, ಮುಂದೆ ಇಲ್ಲ ಆಮೇಲೆ ನೋಡ್ಕೊಳ್ಳೋಣ, ಅವ್ರು ಶಾಶ್ವತವಾಗಿ MP ಕ್ಯಾಂಡಿಡೇಟ್ ಆಗಿ ಮುಂದುವರಿಲಿ ಅಂತ ನಾನು ಎಲ್ಲರ ಮುಂದೆ ಕೇಳ್ತಾ ಇದ್ದೀನಿ. ಇದು ಸಂತೋಷ ಅಷ್ಟೇ ನಮಗೆ.